ಆಕಾಶವಾಣಿ ಧಾರವಾಡ. ಸ್ವರಾಂಜಲಿ ಸಂಗೀತ ದಿಗ್ಗಜರ ಸರಿಗಮ ಜೀವನ ಕುರಿತ ಮಾಲಿಕೆಯಲ್ಲಿ ಕೇಳಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ. ಸಂವಾದಿನಿ ಸಂತನ ಸುಸ್ವರ ಸಿಂಚನ. ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮ್ಭಾವ್ ಬಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ ಕಾರ್ಯಕ್ರಮ ಸರಣಿ. ಪೂರಕ ಸಾಹಿತ್ಯ ಶಿರೀಶ್ ಜೋಶಿ, ಪ್ರಸ್ತುತಿ ಮಾಯಾ ರಾಮನ್. ಕೇಳಿ ಸಂವಾದಿನಿ ಸಂತನ ಸುಸ್ವರ ಸಿಂಚನ. ಸಂವಾದಿನಿ ಸಂತನ ಸುಸ್ವರ ಸಿಂಚನ. ಅಭಿಮಾನಿ ಶ್ರೋತೃಗಳೇ ನಮಸ್ಕಾರ. ರಾಮ್ಭಾವು ಶಿಕೋಣಿ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರು ಅಂತ ಕಳೆದ ಸಂಚಿಕೆ ಒಳಗ ಹೇಳಿದ್ನೆಲ್ಲ. ಅದಕ್ಕ ಖೋಲಿ ಬಾಡಿಗೆ ತಗೊಂಡ್ರು, ಹಣದ ವ್ಯವಸ್ಥೆ ಮಾಡ್ಕೊಂಡ್ರು. ಇನ್ನ ಮುಖ್ಯವಾಗಿ ಬೇಕಾಗಿದ್ದು ಹಾರ್ಮೋನಿಯಂ ಸಲುವಾಗಿ ಬೆಳಗಾವಿಯ ಹಾರ್ಮೋನಿಯಂ ತಯಾರಕರಾದ ಜಿಲ್ ಮೇಸ್ತ್ರಿ ಅವರನ್ನ ಭೇಟಿ ಮಾಡಿದ್ರು ರಾಮ್ಭಾವು. ಅವ್ರ ಎದುರಿಗೆ ರಾಮ್ಭಾವು ತಮ್ಮ ಸಮಸ್ಯೆಯನ್ನ ನೇರವಾಗಿ ಹೇಳಿಕೊಂಡ್ರು. ಜಿಲ್ ಮೇಸ್ತ್ರಿ ಅವರ, ನಾನು ಶಿಕೋಣಿ ಮಾಡವಿದ್ದೀನಿ, ಅದಕ್ಕೆ ಖೋಲಿ ತಗೊಂಡಿನಿ, ಪೆಟ್ರೋಮ್ಯಾಕ್ಸ್ ವ್ಯವಸ್ಥಾನೂ ಮಾಡ್ಕೊಂಡಿನಿ. ಆದ್ರೆ ಹುಡುಗರು ಕಲೀಲಿಕ್ಕೆ ಬಂದಾಗ ಅವರಿಗೆ ಹಾರ್ಮೋನಿಯಂ ಬೇಕಲ್ಲ, ಅದರ ವ್ಯವಸ್ಥೆ ಮಾಡೋದು ಹೆಂಗ ಅಂತ ಅದ ಸಮಸ್ಯೆ ನನಗೀಗ ಅಂತ ರಾಮ್ಭಾವು ಹೇಳಿದ್ರು. ಅದಕ್ಕ ಜಿಲ್ ಮೇಸ್ತ್ರಿ, ಶಿಕೋಣಿ ಮಾಡೋರಿದ್ದೀರಿ, ಖೋಲಿನೂ ತಗೊಂಡಿರಿ, ಮತ್ತ ಹುಡುಗರಿಗೆ ಕಲೀಲಿಕ್ಕೆ ಹಾರ್ಮೋನಿಯಂ ಅಂದ್ರೂ ಬೇಕಲ್ಲ, ತಗೋರಿ ವೈರಿ, ಅದಕ್ಕೆ ಯಾಕಷ್ಟು ವಿಚಾರ ಮಾಡ್ತೀರಿ ಅಂತ ಹೇಳಿದ್ರು. ಹಾರ್ಮೋನಿಯಂ ಒಯ್ಯೋದಂತೂ ಇದ್ದದ, ಹುಡುಗರಿಗೆ ಕಲಿಸ್ಬೇಕಂದ್ರೆ ಒಯ್ಯಬೇಕಲ್ಲ. ಆದ್ರ ಹಾರ್ಮೋನಿಯಂಗೆ ದುಡ್ಡು ಎಲ್ಲಿಂದ ಹೊಂಚೋದು ಅಂತ ಅದ ಚಿಂತೆ ನನಗ. ರಾಮ್ಭಾವು ಅವರ ಪ್ರಶ್ನೆ, ಬುವಾ ರೊಕ್ಕದ ಬಗ್ಗೆ ಯಾಕಷ್ಟು ವಿಚಾರ ಮಾಡ್ಲಿಕ್ಕತ್ತೀರಿ, ತಗೊಂಡ್ ಹೋಗ್ರಿ, ರೊಕ್ಕ ಹೆಂಗಾರ ಕೊಡೋರಂತ ಮೇಸ್ತ್ರಿ ಉತ್ತರಿಸಿದ್ರು. ಹಂಗಂದ್ರ ತಿಂಗಳಿಗೆ ₹1 ಹಪ್ತ ಕಂತೆ ನಂಗೆ ಕೊಡ್ತೀನಿ, ಆಗ್ಬೋದಾ ಅಂತ ರಾಮ್ಭಾವು ಅವರೇ ಹಣ ಸಂದಾಯದ ದಾರಿಯನ್ನ ಜಿಲ್ ಮೇಸ್ತ್ರಿ ಅವರಿಗೆ ಹೇಳಿದ್ರು. ಆಯ್ತಾಯ್ತು, ತಗೊಂಡು ಹೋಗ್ರಿ. ಆಶ್ಚರ್ಯ ಅನ್ಸೋಂಗ ಜಿಲ್ ಮೇಸ್ತ್ರಿ ಇವರ ಮಾತಿಗೆ ಒಪ್ಪಿಬಿಟ್ರು. ಅಲ್ಲಿಂದ ಸಿಂಗಲ್ ರೇಡಿನ 2 ಹಾರ್ಮೋನಿಯಂಗಳನ್ನ ಎತ್ತಿಕೊಂಡು ಬಂದ ರಾಮ್ಭಾವು ಮುಂದ ತಿಂಗಳಿಗೆ ₹1 ಹೆಂಗ 25 ಕಂತುಗಳೊಳಗ ಹಣವನ್ನ ಅವರಿಗೆ ಮುಟ್ಟಿಸಿದ್ರು. ಇಷ್ಟೆಲ್ಲ ಆದ್ರೂ ಕ್ಲಾಸು ಶುರು ಆಗೋಂಗಿರ್ಲಿಲ್ಲ. ಯಾಕಂದ್ರ ಅವಾಗ ಬೆಳಗಾವಿ ಒಳಗ ವಿದ್ಯುತ್ ಸರಬರಾಜು ಇರ್ಲಿಲ್ಲ. ಬೆಳಕಿಗಾಗಿ ದೊಡ್ಡ ದೊಡ್ಡ ಪೆಟ್ರೋಮ್ಯಾಕ್ಸ್ಗಳ ವ್ಯವಸ್ಥೆ ಮಾಡಬೇಕಾಗಿತ್ತು. ಬೆಳಗಾವಿಯ ಗಣಪತಿ ಗಲ್ಲಿಯೊಳಗ ಲೇಲೆ ಅನ್ನೋರು ಪೆಟ್ರೋಮ್ಯಾಕ್ಸ್ ವ್ಯಾಪಾರ ಮಾಡ್ತಿದ್ರು. ರಾಮ್ಭಾವು ಅವರ ಹತ್ರ ಹೋಗಿ ತಿಂಗಳಿಗೆ ₹1 ಕಂತು ಕಟ್ಟೋ ಕರಾರಿನ ಮೇಲೆ 2 ಪೆಟ್ರೋಮ್ಯಾಕ್ಸ್ಗಳನ್ನ ತಗೊಂಡ್ ಬಂದ್ರು. ಅವಾಗ ಒಂದು ಪೆಟ್ರೋಮ್ಯಾಕ್ಸ್ ಬೆಲೆ ₹14. ಅವತ್ತ ಅಕ್ಟೋಬರ್ 2ನೇ ತಾರೀಖು 1938 ಇಸ್ವಿ, ದೀಪಾವಳಿಯ ಬಲಿಪಾಡ್ಯದ ಶುಭ ದಿನದಂದು ರಾಮ್ಭಾವು ಬಿಜಾಪುರೆ ಅವರು ತಮ್ಮ ಶ್ರೀರಾಮ ಸಂಗೀತ ವಿದ್ಯಾಲಯವನ್ನ ಪ್ರಾರಂಭ ಮಾಡಿದ್ರು. ಅವತ್ತ ಪುಟ್ಟದೊಂದು ಸಂಗೀತ ಸಮ್ಮೇಳನ ಅಲ್ಲಿ ನಡೀತು. ಬೆಳಗಾವಿಯ ಸಿವಿಲ್ ಆಸ್ಪತ್ರೆಯೊಳಗ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದ ಡಾಕ್ಟರ್ ಕರೋಡೆಯವರು ಸಂಗೀತ ವಿದ್ಯಾಲಯವನ್ನ ಉದ್ಘಾಟನೆ ಮಾಡಿದ್ರು. ವಿ.ಕೆ. ಧರ್ಮಾಧಿಕಾರಿಯವರು ಅವತ್ತ ದಿಲ್ರುಬಾ ನುಡಿಸಿದ್ರ ಅವಾಗಿನ ಉದಯೋನ್ಮುಖ ಗಾಯಕ ಪಂಡಿತ್ ಆರ್.ಎನ್. ಜೋಶಿ ಅಂದ್ರ ಪಾಚಾಪುರ್ಕರ್ ಬುವಾ ಮತ್ತ ವಿಜಾಪುರೆಯವರ ಗುರುಗಳಾಗಿದ್ದ ಕಾಗಲ್ಕರ್ ಬುವಾ ಅವರ ಗಾಯನಗಳು ಜರುಗಿದ್ವು. ಕೊನೆಗೆ ಪಂಡಿತ್ ರಾಮ್ಭಾವು ಬಿಜಾಪುರೆಯವರ ಹಾರ್ಮೋನಿಯಂ ಸೋಲೋದೊಂದಿಗೆ ಶ್ರೀರಾಮ ಸಂಗೀತ ವಿದ್ಯಾಲಯದ ಉದ್ಘಾಟನಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ರಾಗ್ ಭೈರವಿ.
ಶ್ರೀರಾಮ ಸಂಗೀತ ವಿದ್ಯಾಲಯ ಅನ್ನೋ ಹೆಸರಿನೊಳಗ ಶಿಕೋಣಿಯನ್ನೇನೋ ಶುರು ಮಾಡಿದ್ರು ಪಂಡಿತ್ ರಾಮಭಾವು ವಿಜಾಪುರೆ. ಆದ್ರ ಕಲೀಲಿಕ್ಕೆ ಬರೋರು ಯಾರು? ಆರಂಭದ ಕೆಲವು ದಿನ ವಿದ್ಯಾರ್ಥಿಗಳು ಬರಲೇ ಇಲ್ಲ. ಅತ್ಯಂತ ನಿರಾಶಾದಾಯಕ ಪ್ರತಿಕ್ರಿಯೆ ದೊರಕಿತ್ತು ಬೆಳಗಾವಿ ಜನರಿಂದ. ಕೊನೆಗೂ ಒಬ್ಬ ವಿದ್ಯಾರ್ಥಿ ಬಂದ. ಅವನ ಹೆಸರು ಶ್ಯಾಮರಾವ್ ಜೋಶಿ. ಅವರು 2 ರೂಪಾಯಿ ಮುಂಗಡ ನೀಡಿ ಶ್ರೀರಾಮ ಸಂಗೀತ ವಿದ್ಯಾಲಯದ ಮೊದಲ ವಿದ್ಯಾರ್ಥಿಯಾಗಿ ದಾಖಲಾದ್ರು. ನಂತರ ಬಂದವರು ಪ್ರಸಿದ್ಧ ಗಾಯಕಿ ಶಾಂತಾಬಾಯಿ ನರಗುಂದ್ಕರ್ ಅವರ ಮಗಳು ಸುಧಾ ನರಗುಂದ್ಕರ್ ಅವರು ಕೂಡ ಮುಂದ ಪ್ರಸಿದ್ಧ ಗಾಯಕಿಯಾಗಿ ಆಕಾಶವಾಣಿ ದೂರದರ್ಶನಗಳೊಳಗ ತಮ್ಮ ಕಾರ್ಯಕ್ರಮವನ್ನ ನೀಡಿದ್ರು. ಹಿಂಗ ಒಬ್ಬೊಬ್ರು ಅನ್ಕೋತನ ಶ್ರೀರಾಮ ಸಂಗೀತ ವಿದ್ಯಾಲಯಕ್ಕ ಅನೇಕ ವಿದ್ಯಾರ್ಥಿಗಳು ಬಂದು ಹೆಸರು ನೋಂದಾಯಿಸಿಕೊಂಡ್ರು, ಸಂಗೀತ ಕಲೀಲಿಕ್ಕೆ ಶುರು ಮಾಡಿದ್ರು. 1 ತಿಂಗಳೊಳಗ 11 ಜನ ವಿದ್ಯಾರ್ಥಿಗಳು ದಾಖಲಾದ್ರು. ಮುಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ರಾಮಭಾವು ವಿಜಾಪುರೆ ಅವರು ಸಂಗೀತ ದೀಕ್ಷೆ ನೀಡಿದ್ರು. ಅವರೊಳಗ ಹಲವಾರು ಗಾಯಕರು, ಹಾರ್ಮೋನಿಯಂ ವಾದಕರು ರೂಪುಗೊಂಡು ದೇಶದಾದ್ಯಂತ ತಮ್ಮ ಪ್ರತಿಭೆಯನ್ನ ಸಾದರಪಡಿಸ್ಯಾರ. 1991ರೊಳಗ ಶ್ರೀರಾಮ ಸಂಗೀತ ವಿದ್ಯಾಲಯದ ಸುವರ್ಣ ಮಹೋತ್ಸವದ ಆಚರಣೆ. ಗಾಯನ ಗಂಗೆ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಆ ದಿನವೂ ಸಂಗೀತ ಸಮ್ಮೇಳನ ನಡೆಯಿತು. ಅನೇಕ ಸುಪ್ರಸಿದ್ಧ ಸಂಗೀತಗಾರರು ತಮ್ಮ ಗಾಯನ ವಾದನಗಳನ್ನ ಪ್ರಸ್ತುತಪಡಿಸಿದ್ರು. ಸಸಿಯಾಗಿ ಮೊಳಕೆಯೊಡೆದ ಶ್ರೀರಾಮ ಸಂಗೀತ ವಿದ್ಯಾಲಯ 1991ರೊಳಗ ಹೆಮ್ಮರವಾಗಿ ಬೆಳೆದು ನಿಂತಿತ್ತು. ಅದರ ನೆರಳಿನೊಳಗ ಅನೇಕ ಸಂಗೀತಗಾರರು ರೂಪುಗೊಂಡ್ರು. ಅದು ಇವತ್ತಿಗೆ ಇತಿಹಾಸ. ರಾಮಭಾವು ವಿಜಾಪುರೆಯವರು ಶಿಷ್ಯರಿಗೆ ಸಂಗೀತ ಕಲಿಸುವಲ್ಲಿ ತಮ್ಮದೇ ಆದ ಕೆಲವು ರೀತಿಗಳನ್ನ ಅಳವಡಿಸಿಕೊಂಡಿದ್ರು. ಆ ಚೌಕಟ್ಟಿನೊಳಗ ವಿದ್ಯಾರ್ಥಿಗಳನ್ನ ತಂದು ಸಂಗೀತದ ಸಂಸ್ಕಾರ ನೀಡೋದು ಅವರ ಖಾಸಿಯತ್. ಪ್ರಾರಂಭಿಕ ಹಂತದ ವಿದ್ಯಾರ್ಥಿಗಳನ್ನ ಅವರು ಸಾಮಾನ್ಯ ತರಗತಿಯೊಳಗ ಸೇರಿಸಿ ಸಾಮೂಹಿಕವಾಗಿ ಕಲಿಸ್ತಿದ್ರು. ಯಾರ್ದರೆ ಹತ್ರ ವಿಶೇಷ ಪ್ರತಿಭೆ ಅದ ಅಂತ ರಾಮಭಾವು ಅವರು ಕಂಡುಕೊಂಡ್ರ
ಆ ವಿದ್ಯಾರ್ಥಿಗೆ ಅವರು ನೀಡುವಂತಹ ಶಿಕ್ಷಣದ ಬಗ್ಗೆ ಬ್ಯಾರೇನ ಆಗಿರ್ತಿತ್ತು. ಅಂತಹ ವಿದ್ಯಾರ್ಥಿಗಳ ಕಡೆ ಹೆಚ್ಚಿನ ಗಮನವನ್ನ ನೀಡ್ತಿದ್ರು. ಅವರಿಗೆ ಸ್ವಲ್ಪ ಹೆಚ್ಚಿನದನ್ನ ಹೇಳಿಕೊಡ್ತಿದ್ರು. ವಿದ್ಯಾರ್ಥಿಯೇ ಸಂಗೀತವನ್ನ ಸ್ವಂತ ಪರಿಶ್ರಮದಿಂದ ಬೆಳೆಸ್ಕೋಬೇಕು ಅನ್ನೋದು ಅವರ ನಂಬಿಕೆಯಾಗಿತ್ತು. ಗುರುವಾದವನ ಕೆಲಸ ದಾರಿ ತೋರಿಸೋದು ಮಾತ್ರ. ಗುರು ತೋರಿದ ದಾರಿಯೊಳಗ ನಡೆದು ಗುರಿ ತಲುಪಬೇಕಾಗಿದ್ದು ಶಿಷ್ಯನ ಕರ್ತವ್ಯ ಅಂತ ಅವರು ಭಾವಿಸಿದ್ರು. ಅಷ್ಟೇನೂ ಪ್ರತಿಭೆ ಇಲ್ಲದ ಆದ್ರ ಸಂಗೀತದೊಳಗ ಆಸಕ್ತಿ ಇಟ್ಟುಕೊಂಡು ಕಲೀಲಿಕ್ಕೆ ಬರುವವರಿಗೂ ಅವರು ಕಲಿಸ್ತಿದ್ರು. ಇಂಥ ವಿದ್ಯಾರ್ಥಿಗಳ ಮುಂದ ಉತ್ತಮ ಶ್ರೋತೃಗಳಾಗ್ತಾರ ಅನ್ನೋದು ಅವರ ಅನಿಸಿಕೆ. ನಮ್ಮ ಹತ್ರ ಕಲೀಲಿಕ್ ಬರೋರು ತಾನ್ಸೇನ್ ಆಗದಿದ್ರು ಕಾನ್ಸೇನರೇ ನಕ್ಕಿ ಆಗೇ ಆಗ್ತಾರ ಅಂತ ಅವರು ನಗಿ ಚಟಾಕಿ ಹಾರಿಸ್ತಿದ್ರು. ಆದ್ರ ಅವರ ಗರಡಿಯೊಳಗ ಅನೇಕ ಪ್ರತಿಭಾವಂತ ಸಂಗೀತಗಾರರು, ಹಾರ್ಮೋನಿಯಂ ವಾದಕರು ತಯಾರಾಗ್ಯಾರ ಅನ್ನೋದೇ ಹೆಮ್ಮೆಯ ಸಂಗತಿ. ಹಂಗಾದ್ರ ಪಂಡಿತ್ ರಾಮಭಾವು ವಿಜಾಪುರೆ ಅವರ ಗರಡಿಯೊಳಗಿನ ಸ್ವರ ಸಾಧನೆ ಹೆಂಗಿರ್ತಿತ್ತು ಅದನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯೊಳಗ. ನಮಸ್ಕಾರ. ಸಂವಾದಿನಿ ಸಂತನ ಸುಸ್ವರ ಸಿಂಚನ ಹಾರ್ಮೋನಿಯಂ ದಿಗ್ಗಜ ಪಂಡಿತ್ ರಾಮಭಾವು ಬಿಜಾಪುರೆ ಅವರ ಜೀವನ ಸಂಗೀತದ ಬಗೆಗಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪೂರಕ ಸಾಹಿತ್ಯ ಶಿರೀಶ್ ಜೋಶಿ, ಪರಿಕಲ್ಪನೆ ನಿರೂಪಣೆ ಮತ್ತು ಪ್ರಸ್ತುತಿ ಮಾಯಾ ರಾಮನ್, ನೆರವು ನವೀನ್ ಮಹಾಲೆ. ಧ್ವನಿಗಳು ಸದಾಶಿವ್ ಎಕ್ಕುಂಡಿಮಠ್ ಹಾಗೂ ಮಹಾಂತೇಶ್ ಕೆಎಚ್. ನಿರ್ವಹಣೆ ಕುಮಾರ್ ಅಗಡಿ. ಸ್ವರಾಂಜಲಿ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಸಂವಾದಿನಿ ಸಂತನ ಸುಸ್ವರ ಸಿಂಚನ.